ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀನು ನೋಡ್ತಾರೆ ಬೂಮ್ ಮಾಡಿಬಿಡಿ. ಇವತ್ತು ಎಲ್ಲಿ ಹೋಗ್ತದೆ ಅಂದರೆ ನಾರ್ತ್ ಗೋವಾಯಿಂದ ಓಲ್ಡ್ ಗೋವಾ ಹೋಗ್ತದೆ. ಇಲ್ಲಿ ಸ್ಪಾಲ್ ಆಯ್ತಲ್ಲ, ಈ ಸ್ಪಾಗೆ ಕರಿತಾ ಇದೆ ನೋಡಿ, ಇದು ಮೇಲಿದೆ. ಆದರೆ ದಯವಿಟ್ಟು ಹೇಳ್ತೀನಿ, ಇಲ್ಲೆಲ್ಲ ಹೋಗಲೇಬೇಡಿ. ಹೋದರೆ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡಕ್ಕೆ ಬಿಡ್ತಾರೆ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎಪಿಸೋಡ್. ಅಯ್ಯೋ, ಎಷ್ಟನೇ ಎಪಿಸೋಡ್ ಮರ್ತೋಯ್ತಲ್ಲ. ಓಕೆ, ಯಾರು ನಮ್ಮ ಚಾನಲ್ ಹೊಸದಾಗಿ ಬಂದಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ನಾವು ಓಲ್ಡ್ ಗೋವಾ ಹೋಗ್ತೀವಿ ಬಸ್ಸಲ್ಲಿ. ಬಸ್ ಸ್ಟಾಪ್ ಇಲ್ಲಿಂದ ಹುಡುಕ್ತಾ ಇದ್ದೀನಿ, ಯಾಕೆ ಇಲ್ಲೆಲ್ಲೂ ಇಲ್ಲ. ಭಾಗ ಕ್ಯಾಲ್ಗೇಟ್ ಸರ್ಕಲ್ಗೆ ಹೋಗ್ಬೇಕಂತ ಅಲ್ಲಿ ಹೋಗ್ಬಿಟ್ಟೆ ಹೋಗೋದು. ಇಲ್ಲಿ ನೋಡಿ, ನಾವು ಹಂಗೆ ಸುಮ್ಮನೆ ಹೋಗ್ತಿದ್ದೆ. ಇಲ್ಲಿ ನೋಡಿ, ಇಲ್ಲೆಲ್ಲೂ ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ. ಪಾಪ ಪಬ್ಲಿಕ್ ಅವ್ರು ಯಾರೋ ಹಿಂಗೆ ಹೋಗಿದ್ದಾರೆ, ಅವ್ರ ಗಾಡಿಗೆ ವೀಲ್ಗೆ ಲಾಕ್ ಮಾಡೋರು. ಪಬ್ಲಿಕ್ ಅವ್ರು ಮಾಡೋರೋ ಪೊಲೀಸವ್ರು ಮಾಡೋದು ಗೊತ್ತಿಲ್ಲ. ಬರ್ತಾ ಇಲ್ಲೆಲ್ಲೂ ಪೊಲೀಸ್ ನೋಡಿಲ್ಲ. ನೈಟ್ ಮಾತ್ರ ಭಾಗ ಬೀಚಲ್ಲಿ ನೋಡಿದ್ದಷ್ಟು ನೋಡಿ. ಪಾಪ ಅವ್ನ ಪಕ್ಕದಲ್ಲಿ ನಿಲ್ಸೋಣ, ಅವ್ನಿಗೇನು ಹಾಕಿಲ್ಲ. ಅಲ್ಲೊಂದು ಆ್ಯಕ್ಟಿವ್ ಒಂದು ಆಯ್ತು, ಅದಕ್ಕೂ ಹಾಕಿಲ್ಲ, ಇದಕ್ಕೂ ಹಾಕಿಲ್ಲ. ಪಾಪ ಕಾರನ್ಗೆ ಹಾಕೋಣ. ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ ಬನ್ನಿ ನಿಮಗೆ. ವೆಯ್ಟ್ ಮಾಡಿ, ಹಂಗೆ ತೋರಿಸಿ ನೋಡಿ. ಸ್ವಲ್ಪ ಮುಂದೆ ಅಲ್ಲೇ ಒಂದು ಐತೆ, ಹತ್ರ ಹೋಗಿ ತೋರಿಸ್ತೀನಿ ರೀ. ಎಲ್ಲೂ ಬೋರ್ಡ್ ಇಲ್ಲ, ನೋ ಪಾರ್ಕಿಂಗ್ ಅಂತ. ಅದೆಲ್ಲ ಗಾಡಿ ಹಾಕೋರೆ. ಆದರೆ ಇಲ್ಲಿ ನೋಡಿ, ನೋ ಪಾರ್ಕಿಂಗ್ ಬೋರ್ಡೇ ಐತೆ ಅಲ್ಲಿ. ನೀವೇ ನೋಡ್ಕೊಳ್ಳಿ, ಝೂಮ್ ಮಾಡ್ತೀನಿ ನೋಡಿ. ನೋ ಪಾರ್ಕಿಂಗ್ ಅಂತ ಐತಾ, ಅದು ಕಡೆ ಟ್ಯಾಕ್ಸಿ ಅವನು ಹಾಕೋನೆ. ಅವ್ನಿಗೇನು ನೋ ಪಾರ್ಕಿಂಗ್ ಹಾಕಿಲ್ಲ. ಸರಿ, ಅವ್ನು ಬಿಡಿ, ಎಷ್ಟೊತ್ತು ಹಾಕೋಣಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲೂ ನೋ ಪಾರ್ಕಿಂಗ್. ಅದು ಪಕ್ಕದಲ್ಲಿ ತಾನೆ ಇದೆ ನೋಡಿ, ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕೋರ. ಅದು ಕನ್ನಡನೇ ಕಾರ್ ಹಾಕೋನೆ, ಆದರೆ ಅವ್ರ ಸ್ಟೇಟ್ ಕಾರು, ಗೋವಾ, ಗುಜರಾತ್ ರಿಜಿಸ್ಟ್ರೇಷನ್ನು. ನೋಡಿ, ಅದು ಹಾಕೋನೆ. ಇಲ್ಲೆಲ್ಲ ಕಳ್ಳನ ಮಕ್ಕಳು ಅವ್ರವ್ರವ್ರದ್ದು ಮಾತ್ರ ಬಿಟ್ಬಿಡ್ತಾರೆ ಇಟ್ಟ. ಟೂರಿಸ್ಟ್ ಅವ್ರದ್ದು ಮಾತ್ರ ಹಾಕ್ತಾರೆ ನನ್ನ ಮಕ್ಕಳು. ಸಿಕ್ಕಾಪಟ್ಟೆ ಸ್ಕ್ಯಾಮ್ ನೋಡಿ. ಫಸ್ಟ್ ಆಫ್ ಆಲ್ ಗೋವಾಲಿ ಎಲ್ಲೂ ಪೊಲೀಸ್ ನೋಡಿಲ್ಲ, ಆದರೆ ಇವರೇ ಹಾಕಿರ್ಬೇಕು ಅಂತ ನಂಗೆ ಯಾಕೆ ಡೌಟು. ಆ ಅಂಗಡಿಯವ್ರು ಹಾಕ್ಬಿಟ್ಬಿಟ್ಟಿರ್ಬೇಕು. ಹಂಗೆ ಹೋಗ್ತಾ ಇದ್ವಿ, ಮತ್ತು ಬಸ್ ಬಂದು ಗಿಡ್ಡ. ಸೊ ಇದು ಹಿಂಗೆ ಹೋಗ್ಬಿಟ್ಟು ಬರುತ್ತೆ ಬಾ, ಅದುವರೆಗೂ ನಾವು ಒಳಗೆ ನೋಡ್ಕೊಬೋಣ. ಈಗ ಮಾರ್ಕೆಟಿಗೆ ಬಂದಿದ್ವಿ. ಎಸ್ ನೋಡಿ, ಅಕ್ಕ ಹೆಂಗೆ ಮಾಡ್ತಾರೆ, ಪರವಾಗಿಲ್ಲ. ಗೈಸ್, ನಿಮಗೊಂದು ಹೇಳೋದೊಂದು ಮರ್ತೋಗಿದ್ದೆ. ಈ ಬಿಸ್ನೆಸ್ ಒರಿಜಿನಲ್ ಬಿಸ್ನೆಸ್ ಯಾರ್ದು ಗೊತ್ತಾ, ತೋರಿಸ್ತೀನಿ ನೋಡಿ. ಇವ್ರು ಮಾಡ್ತಾರೆ ಒರಿಜಿನಲ್ ಬಿಸ್ನೆಸ್ ಬಂದು ಇವ್ರದ್ದು ಒರಿಜಿನಲ್ ಬಿಸ್ನೆಸ್. ಅವ್ರ ಬಿಸ್ನೆಸ್ನ ಎತ್ತಿ ಇವಾಗ ಇವ್ರು ಮಾಡ್ತಾವ್ರೆ. ಕನ್ನಡಲ್ಲ ಮಚ್ಚ, ಅದೆಲ್ಲ ನಮ್ಮ ಬೆಂಗಳೂರಲ್ಲಿ ಅವ್ರ ತಾನೇ ಆ ಬಿಸ್ನೆಸ್ ಮಾಡ್ತಾಯಿತ್ತು. ಅವ್ರ ಬಿಸ್ನೆಸ್ ಎತ್ಕೊಂಡು ಇವ್ರು ಮಾಡ್ತಾವ್ರೆ. ಇದೆಲ್ಲೂ ಸ್ಕ್ಯಾಮು. ಸ್ವಲ್ಪ ಗಾಡಿ ಪಾರ್ಕ್ ಮಾಡೋದು ಮುಂಚೆ ನೋಡ್ಕೊಳ್ಳಿ. ಟೋಯಿಂಗ್ ವೆಹಿಕಲ್ ಅವ್ರಿಗೆ ಬಂದಿದೆ, ಪೊಲೀಸ್ ಇದ್ರು ವಾಡೆ ನೋಡಿ, ಲಾಕ್ ಮಾಡಿಬಿಡ್ತಾರೆ ಅಷ್ಟೇ. ನಾನೇನು ಫೇಕ್ ಅಂದ್ಕೊಂಡೆ, ರಿಯಲ್ ಆಗಿದ್ದಾರೆ, ಹುಷಾರು. ಫಸ್ಟ್ ಆಫ್ ಆಲ್ ಟೂರಿಸ್ಟ್ ಅವ್ರ ವೆಹಿಕಲ್ನೇ ಫಸ್ಟ್ ಲಾಕ್ ಮಾಡಿ. ಯಾಕಂದರೆ ಈ ಟೂರಿಸ್ಟ್ ವೆಹಿಕಲ್ ನೀವು ಬಿಟ್ರಿ ಅಂದ್ಕೊಳ್ಳಿ, ಅದೆಲ್ಲ ಅಲಿಬೇಕಾಯ್ತದೆ. ಹುಷಾರು. ಬಸ್ ಬೇರೆ ಬಂದುಬಿಡ್ತು ಪಂಜಿಮ್ಗೆ ಹೋಗ್ತಾಯಿದ್ವಿ. ಪರ್ಚೇಸಿಂಗ್ ಹೋಗೋಣ ಅಂತ ಇದ್ವಿ, ಲೇಟ್ ಆಗೋಯ್ತು, ಅದಕ್ಕೆ ಹೋಗ್ತಾಯಿದ್ವಿ. ಪಂಜಿಮ್ಗೆ ಹೋಗೋ ಶಿಷ್ಯ ಲಾಸ್ಟ್ಗೆ ಹೋಗೋ. ಓಕೆ, ಪಂಜಿಮ್ಗೆ ಹೋಗಿ ಅಲ್ಲಿಂದ ಒಂದು ಓಲ್ಡ್ ಗೋವಾ ಹೋಗ್ತೀವಿ. ಫಾರಿನವ್ರು ಬಸ್ಸಲ್ಲಿ ಹೋಗ್ತವ್ರೆ. ಹಂಗೆ ಟೆಂಪಲ್ಗೆ ಹೋಗೋಣ ಅಂತ ಇದ್ವಿ. ಬೇರೆ ಹೋಗೋಣ ಅಂತ ಇದ್ವಿ, ನಾನೇ ತಿನ್ಬಿಟ್ವಾ, ಅದಕ್ಕೆ ಬೇಡ ಅಂತ. ಗಾಯ್ಸ್, ಪಂಜಿಮ್ ಬಸ್ ಸ್ಟ್ಯಾಂಡ್ ಬಂದಿದ್ವಿ ನೋಡಿ. ದೇವಸ್ಥಾನ ಇದೇನು ದೇವಸ್ಥಾನ ನನಗೆ ಗೊತ್ತಾಗ್ತಾ ಇಲ್ಲ. ಇದೇನು ಓದಿ ಶ್ರೀ ಮಾತಾಶ್ರೀನಾ ಅದೇನೋ ಗೊತ್ತಾಯ್ತಲ್ಲ ಸರ್. ನಾನು ತಪ್ಪಾಗಿ ಹೋದರೆ ಸಮಸ್ಬಿಡಿ, ನಂಗೆ ಅಷ್ಟೊಂದು ಹಿಂದಿ ಬರಲ್ಲ. ಸಣ್ಣ ಪುಟ್ಟ ಅಕ್ಷರ ಲೈಟಾಗಿ ಓದ್ತೀನಿ. ಇವರು ಹೋಲಿ ಆಡ್ತಾಯಿರೋದು ಬಂದು 30ನೇ ತಾರೀಕು ಶನಿವಾರ ರಾತ್ರಿ. ಹೋಲಿ ಇದ್ದಿದ್ದು ಬಂದು 10 ದಿವಸ ಮುಂಚೆನೇ. ಇವರು ಆಡ್ತಾಯಿರೋದು ಅವತ್ತು. ತೋರಿಸ್ತೀನಿ ನೋಡಿ. कितना बजा टिकट है?
ಓಲ್ಡ್ ಗೋವಾ ಗಾಳಿ ಬರುತ್ತೆ ಬಿಟ್ಟು ದೊಡ್ಡದಾಗಿದೆ. ಬಾ ಓಲ್ಡ್ ಗೋವಾಗೆ ಹೋಯ್ತಾ ಇದ್ದೀವಿ ಬಸ್ ಹತ್ಕೊಂಡು 20 ರೂಪಾಯಿ ಅಂತ ಟಿಕೆಟ್. ಈಗ ಮಚ್ಚ ಇಲ್ಲೇ ಕೂತ್ಕೊಳ್ಳೋಣ ಡಬಲ್ ಸೀಟಲ್ಲಿ. ಇಲ್ಲಿ ಎರಡಿದೆ, 2 ಕ್ಲಾಸ್. ಓಕೆ गवर्नमेंट बस है भैया ये. हाँ इधर से बागा जाता है और सभी प्राइवेट है क्या? 20 ರೂಪಾಯಿ ಇಲ್ಲಿಂದ ಓಲ್ಡ್ ಗೋವಾಗೆ ಬರಲ್ಲ ಗೌರ್ಮೆಂಟ್ ಬಸ್. ಗೈಸ್ ಓಲ್ಡ್ ಗೋವಾ ಹೇಳ್ಕೊಂಡಿದ್ದೀವಿ. ಇಳ್ದಷ್ಟೇ ಗಾಂಧಿ ತಾತ ಜೊತೆ ಯಾವುದೋ ಫಾರಿನ್ ಹುಡುಗಿನ ಯಾವುದೋ ಇದಪ್ಪ ಮಗು ಫಾರಿನ್ ಮಗು ಅದೇನೋ ಕೆಲಸ ಮೊರ್ದ ಸಿಕ್ಕಾಪಟ್ಟೆ ಬಿಸಿಲು, ಫುಲ್ಲು ಬಿಸಿಲು ಗೈಸ್. ನೋಡಿ ಇಲ್ಲೇ ಲೊಕೇಶನ್ಗೆ ಬಂದಿದ್ದೀವಿ. ಅದೇ ಫಾರಿನವ್ರು ಹಾಯ್ ಮಾಡೋಕೆ ಹೇಳಿ 2 ಐಸ್ ಕ್ರೀಮ್ ತೊಗೊಳ್ತಾ ಇದ್ದೀವಿ. ನನಗೆ ಕೋಲಾ, ನಮ್ಮ ಹುಡುಗನಿಗೆ ಬೈ ಕೋಲಾ ಉಸ್ಕೊ ಮುಂಜೆ ಕೋಲಾ. ಗಾಯ್ಸ್ ಡಬಲ್ ಬಸ್ಸು ಗೋವಾಲಿ ಫಸ್ಟ್ ಟೈಮ್. ನಾನು ನೋಡಲ್ಲ ಈ ಥರ ಬಸ್ಸಲ್ಲ, ಇವಾಗಲೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಗೈಸ್ ನೋಡಿ ಇದು ಎಷ್ಟು ವರ್ಷ ಹಳೇದು ನಂಗೆ ಏನು ಗೊತ್ತಿಲ್ಲ. ಅದು ಯಾರಾದ್ರು ಗೊತ್ತಿಲ್ಲ ನಂಗೆ ಕಮೆಂಟ್ ಮಾಡಿ ಎಷ್ಟು ವರ್ಷ ಹಳೇದು ಇದು ಹೆಸರು ಏನಂತ. ಫಸ್ಟ್ ಟೈಮ್ ನಾನು ಗೋವಾಗೆ ಬರ್ತಾಯಿದ್ದೀನಿ. ಅಲ್ಲೇ ಹೆಸರು ಹಾಕಿದ್ದಾರೆ ಬಟ್ ಅದು ನನಗೆ ಗೊತ್ತು. ನೀವು ಹೇಳಿ ಎಷ್ಟು ವರ್ಷ ಹಳೇದು ಎಷ್ಟು ಇದೆ ಅಂತ. ನೋಡಿ ಬೇರೆ ಫಾರಿನ್ ನೋಡ್ರಿ. ಆಚೆಯಿಂದ ನೋಡಾಯ್ತು ವಾಡ ಹೋಗ್ತಾ ಇದ್ದೀವಿ. ವಾಡ ಕ್ಯಾಮ್ರಾ ಅಲೌಡ್ ಇದೆಯಾ ಎಲ್ಲೋ ಗೊತ್ತಿಲ್ಲ, ನೋಡ್ಕೊಳ್ಳೋಣ. ಅಲ್ಲೋಗ್ಬಿಟ್ಟು ಕ್ಯಾಮ್ರಾ ಏನು ಅಲೌಡ್ ಇಲ್ಲ ಅಂದರೆ ಇದೆಯಾ ನೋಡಲ್ಲಿ ಏನು ಹಾಕಿದಾರ ಗೈಸ್. ಇದು ನೋಡಿ ಹೆಂಗೆ ಕಟ್ಟವ್ರೆ ಅಂತ. ಇದು ಇಟ್ಟಿಗೆ ಕಲ್ಲಲ್ಲ, ಯಾವುದೋ ಒಂಥರ ಕೆಮ್ಮಣ್ಣು ಕಲ್ಲೇ. ಹೆಂಗಿದೆ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಸಾಕಾಗಿದೆಲ್ಲ. ಎಷ್ಟು ಉದ್ದ ಎಷ್ಟಡಿ ಎಷ್ಟು ವರ್ಷಗಳ ಮುಂಚೆ ಕಟ್ಟಿರಬೇಕು ಅಂತ ನನಗೆ ಗೊತ್ತಿಲ್ಲ, ಹೋದರೆ ಗೊತ್ತಾಗುತ್ತೆ. ಬಟ್ 1666 ಕಟ್ಟಿರೋದು. ನೋಡಿ ಎಷ್ಟು ಹೆಂಗಿದೆ ಅಂತ. ಹಲೋ ಗಾಯ್ಸ್, ಇದು ಚರ್ಚ್ ವಾಡ ವಿಡಿಯೋ ಮಾಡ್ತಾರದು, ಅದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಯಾರು ವಿಡಿಯೋ ಮಾಡಬೇಡಿ ಅಂತ ಹೇಳಿದರು, ಆದರೆ ನಿಮಗೋಸ್ಕರ ಕಷ್ಟಪಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇನ್ಫ್ರಾಸ್ಟ್ರಕ್ಚರ್ ಸಾಕಾದಾಗ ಕಟ್ಟವ್ರೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮಾತ್ರ ಕರ್ಕೊಂಬಂದ್ರು. ಸಾಕತ್ ಪ್ಲೇಸ್. ಚರ್ಚ್ ಹೊರಗಡೆ ಆದಮೇಲೆ ಅಲ್ಲಿಂದ ಹಂಗೆ ವಿಡಿಯೋ ಮಾಡಬೇಡ್ದಂತ ಏನಿಲ್ಲ ಅಲ್ಲ, ಇಲ್ಲಿ ಮಾಡ್ಬೋದಲ್ಲ. ಚೆನ್ನಾಗೈತಲ್ಲ ಲೊಕೇಶನ್ನು ಕುತ್ಕೊಳ್ಳೋಕ್ಕೆ. ಇದಿಷ್ಟೇ, ಇಲ್ಲಿ ಹೋದ್ರೆ ಟಾಯ್ಲೆಟ್ ಇಲ್ಲಿ ಇಷ್ಟೇ ಗಾಯ್ಸ್. ಇಲ್ಲೋ ಚರ್ಚ್ ಒಳಗಡೆ ಎಂಟ್ರಿ ಆಗಿ ಬಂದಮೇಲೆ ಈ ಥರ ನೋಡ್ಕೊಳ್ಳಿ, ಈ ಥರ ಐತೆ. ಜೀಸಸ್ ಸೇ ಐ ಆಮ್ ಅ ಡೋರ್ ವಿಲ್ ಬಿ ಸೇವ್ಡ್. ಅಂದರೆ ನೀನು ಹಿಂಗೆ ಇರೋ ಇತ್ತಾ ಇರೋ ಜೀಸಸ್ ನಿಮಗೆ ಸೇವ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತಾರೋ ಜಾಗನ ಆಪೋಸಿಟ್ ಚರ್ಚು. ಇದು ಯಾವ ಚರ್ಚ್ ಅಂತ ಗೊತ್ತಿಲ್ಲ, ಬಟ್ ಸಿಕ್ಕಾಬಿಟ್ಟೆ ಜನ ಟೂರಿಸಮ್. ಆದರೆ ನಾನು ಗೋವಾಲ್ಲಿ ನಾರ್ತ್ ಗೋವಾ ಇರಲಿ, ಸೌತ್ ಗೋವಾ ಇರಲಿ, ಓಲ್ಡ್ ಗೋವಾ ಇರಲಿ, ಬಟ್ ನಾನು ನೋಡಿದಲ್ಲಿ ಒನ್ ಆಫ್ ಬೆಸ್ಟ್ ಗೋವಾ ಅಂದರೆ ಈ ಓಲ್ಡ್ ಗೋವಾನೇ. ಬಿಕಾಸ್ ಯಾಕಂದರೆ ಫ್ರೀ ಟಾಯ್ಲೆಟ್, ಫ್ರೀ ಡ್ರಿಂಕಿಂಗ್ ವಾಟ್ರು, ಪೀಸ್ಫುಲ್ ಆಗೈತೆ, ನಾರ್ಮಲ್ ಆಗೈತೆ. ನೋಡಿ ಬೇಡ ಬಾ ಮಚ್ಚ. ಆದರೆ ನಾರ್ತ್ ಗೋವಾ ಅಲ್ಲ ಏನೆಲ್ಲ ಬರೀ ಸ್ಕ್ಯಾಮ್ ಅಂದರೆ ಸ್ಕ್ಯಾಮ್. ಇಲ್ಲಾದರೂ ಪರವಾಗಿಲ್ಲ ಒಂದು ರೇಂಜಿಗೆ ಓಕೆ ಪೀಪಲ್. ಟೂರಿಸಮ್ ಅಂದರೆ ಮೋಸ ಮಾಡೋಕ್ಕಂತಲೇ ಇದು ಅಷ್ಟೇ. ಇದೇ ಥರ ಮೋಸ ಮಾಡ್ತಾರೆ ಟೂರಿಸಮ್ ಅಂತ ಯಾರು ಬರ್ತಾರೆ ಹೇಳಿ? ಇಲ್ಲೊಂದು ಪರವಾಗಿಲ್ಲ, ಮೋಸನೇ ಇಲ್ಲ ನೋಡಿ. ಇರೋದ್ರಲ್ಲಿ ಫ್ರೀ ಟಾಯ್ಲೆಟ್ ಇತ್ತು, ಅದು ಎಷ್ಟು ನೀಟಾಗಿತ್ತು ಅಂದರೆ 5 ಸ್ಟಾರ್ ಹೋಟೆಲ್ ಥರ ಇತ್ತು ನೋಡಿ. ಇಲ್ಲಿ ಫ್ರೀ ಡ್ರಿಂಕಿಂಗ್ ವಾಟರ್ ಐತೆ, ಅದನ್ನ ಹೋಗಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀನಿ. ಫೈರ್ ಪಂಪ್ ಐತೆ ನೋಡಿ, ಎಷ್ಟು ದೊಡ್ಡದಿದೆ ಅಂದರೆ ಅಷ್ಟು ದೊಡ್ಡದು. ಹಂಗೆ ನೋಡಿ ಕ್ರಾಸ್ ಸಿಂಬಲ್ಲು ಎಷ್ಟು ದೊಡ್ಡದಾಗಿ ಕಾಣುತ್ತೆ ನೋಡಿ. ಹಂಗೆ ನೋಡಿದ್ರೆ ಬಾವಿ, ಪರವಾಗಿಲ್ಲ ಬಾವಿಯಲ್ಲಿ ನೀರೈತೆ, ಚೆನ್ನಾಗೈತಲ್ಲ. ಹೀಗೆ ನೋಡಿ ಎಷ್ಟು ದೊಡ್ಡದಾಗೈತಂತ. ಗೈಸ್ ಎಷ್ಟೇ ಇರಲಿ, ಎಷ್ಟೇ ನೀರು ಕುಡಿದ್ರೆ ನೀರು ದಾಗ ಆಗ್ತಾನೆ ಐತೆ ಸಮ್ಮರ್. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ.